30ಕ್ಕೂ ಹೆಚ್ಚು ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯವರು ಇನ್ನೂ ಕೂಡ ಸಭೆ ಮಾಡ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ ಸಭೆ ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯ ನವದೆಹಲಿಯಲ್ಲಿ ನಡೆದಂತಹ ಸಭೆ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಮುಂದೆ ನೆಕ್ಸ್ಟ್ ನಾಳೆ ಏನು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಅದಾದ ಮೇಲೆ ತಮ್ಮ ಒಂದು ನಿರ್ಧಾರ ಏನಿದೆ ಅದೆಲ್ಲದ್ರ ಬಗ್ಗೆ ಇನ್ನೂ ಕೂಡ ಅವರು ಚರ್ಚೆಯ ಹಂತದಲ್ಲಿದ್ದಾರೆ. ಬಟ್ ಆಲ್ಮೋಸ್ಟ್ ಅವರು ನಾಳೆ ರಾಜೀನಾಮೆ ಕೊಡುವಂಥದ್ದು ಬಹುತೇಕ ಪಕ್ಕಾ ನಿಚ್ಚಳ ಅನ್ನುವಂಥದ್ದಂತೂ ಈಗಾಗಲೇ ಗೊತ್ತಾಗಿರುವಂಥ ವಿಚಾರ. ಬಟ್ ಅದು ಬೆಳಿಗ್ಗೆ ಆಗುತ್ತಾ ಮಧ್ಯಾಹ್ನ ಆಗುತ್ತಾ ಅನ್ನುವಂಥದ್ದು, ಯಾಕಂದರೆ ಅವರ ಆಪ್ತ ಸಚಿವರು ಕೆಲವೊಂದಷ್ಟು ಜನ ಇನ್ನೂ ಅವ್ರನ್ನ ಮನವೊಲಿಸೋದಕ್ಕೆ ನೋಡ್ತಾ ಇದ್ದಾರೆ. ಮನವೊಲೈಕೆ ಅಂತ ಹೇಳಿದ್ರೆ ನಾಳೆನೇ ಯಾಕೆ, ಇನ್ನೂ ಟೈಮ್ ಬೈ ಮಾಡಬಹುದಲ್ಲ, ಅಟ್ಲೀಸ್ಟ್ ಜೂನ್ 18ರವರೆಗೂ ಕೂಡ ಏನು ರಾಜ್ಯಸಭಾ ಚುನಾವಣೆಗಳೆಲ್ಲವೂ ಕೂಡ ಮುಗಿಯುತ್ತೆ, ಆಯ್ಕೆಗಳೆಲ್ಲವೂ ಮುಗಿಯುತ್ತೆ, ಅಲ್ಲಿವರೆಗೂ ಅಟ್ಲೀಸ್ಟ್ ನೀವು ಸಮಯ ತಗೋಬಹುದಲ್ಲ ಅನ್ನುವಂಥದ್ರ ಬಗ್ಗೆ ಅವರ ಆಪ್ತ ಸಚಿವರು ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ ಅಂತೇಳಿ. ಬಟ್ ಅದಕ್ಕೆ ಸಿದ್ದರಾಮಯ್ಯ ಅವರು ಸುತಾರಾಮ್ ಹೇಳಿಬಿಟ್ಟಿದ್ದಾರೆ, ಇಲ್ಲ ನಾನು ಅಲ್ಲಿ ಹೇಳಿ ಬಂದಿದ್ದೀನಿ, ನಾನು ಮಾತಾಡಿದ್ದೀನಿ, ನಾನು ನಾಳೆನೇ ರಿಸೈನ್ ಮಾಡ್ತೀನಿ, ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳಿಬಿಟ್ಟಿದ್ದಾರೆ ಅಂತೇಳಿ. ಅದಕ್ಕೇ ಮಾಧ್ಯಮದ ಜೊತೆಗೆ ಮಾತಾಡುವಾಗಲೂ ಕೂಡ ಅವ್ರು ಕೇಳಿದಾಗ ಪ್ರಶ್ನೆ ಇಲ್ಲ ನಾಳೆ ಮಾತಾಡ್ತೀನಿ, ನಾಳೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದು ಅದೇ ಕಾರಣಕ್ಕೋಸ್ಕರ. ಇವತ್ತು ಇದನ್ನು ಬರೀರಿ, ನಾಳೆ ನಾನೆಲ್ಲ ಮಾತಾಡ್ತೀನಿ, ನಾಳೆ ಹೇಳ್ತೀನಿ ಅನ್ನುವಂಥದ್ದನ್ನು ಏನು ಹೇಳಿದ್ರಲ್ಲ, ಸೊ ಅದು ಕೂಡ ಪಕ್ಕ ಅನ್ನುವಂಥದ್ದು ಆಲ್ರೆಡಿ ಗೊತ್ತಾಗ್ತದೆ. ಅಥವಾ ಅವರ ಮಾತಿನ ಧಾಟಿ, ಅವ್ರು ಮಾತಾಡುವಂಥ ಆ ಒಂದು ಶೈಲಿ, ಇದೆಲ್ಲವೂ ಕೂಡ ಸಾಕಷ್ಟು ವಿಚಾರಗಳನ್ನು ಆಲ್ರೆಡಿ ಅದನ್ನು ಸೂಚ್ಯವಾಗಿ ಹೇಳ್ತಾ ಇದೆ, ಏನಾಗಿದೆ, ಏನು ನಡೀತಾ ಇದೆ ಅವ್ರ ಮೈಂಡಲ್ಲಿ ಅನ್ನುವಂಥದ್ದು. ಪ್ರತಿನಿಧಿ ಹರೀಶ್ ಮತ್ತೆ ಜಾಯ್ನ್ ಆಗಿದ್ದಾರೆ ಸಿಎಂ ನಿವಾಸದ ಬಳಿಯಿಂದ. ಮಾತಾಡೋಣ. ಹರೀಶ್, ಈಗ ಯಾರೆಲ್ಲ ಇದ್ದಾರೆ ಒಳಗಡೆ ಸಿಎಂ ಜೊತೆಗೆ, ಏನು ಮಾತಾಗ್ತಾ ಇದೆ, ಏನು ಚರ್ಚೆ ಆಗ್ತಾ ಇದೆ? ನೀವು ಆಗಲೇ ಹೇಳಿದ್ರಿ ಬಹುಶಃ ನಾಳೆ ರಿಸೈನ್ ಮಾಡುವಂಥದ್ದು ಬಹುತೇಕ ಪಕ್ಕ, ಅದು ಬೆಳಿಗ್ಗೆ ಆಗ್ಬೋದು ಅಥವಾ ಸಂಜೆ ಆಗ್ಬೋದು, ಸ್ವಲ್ಪ ಇನ್ನೂ ಅಪಾಯಿಂಟ್ಮೆಂಟ್ ರಾಜ್ಯಪಾಲರದ್ದು ಎಷ್ಟೊತ್ತಿಗೆ ಕನ್ಫರ್ಮ್ ಆಗುತ್ತೆ ಅಥವಾ ಅವ್ರು ಯಾವಾಗ ಸಿಎಂ ಅದನ್ನು ಓಕೆ ಅಂತಾರೋ ಅಲ್ಲಿವರೆಗೂ ನೋಡಬೇಕಾಗತ್ತೆ. ಬಟ್ ಅಲ್ಲಿಗೆ ಬಂದಿರುವಂಥ ಸಚಿವರುಗಳ ಕಥೆ ಏನು, ಅವ್ರು ಏನು ಹೇಳ್ತಾ ಇದ್ದಾರೆ? ನಿಜಕ್ಕೂ ನೆಕ್ಸ್ಟ್ ಮಂತ್ 18ವರೆಗೂ ಕೂಡ ಟೈಮ್ ತಗೊಳ್ಳೋಣ ಅನ್ನುವಂಥದ್ದೇ ನಿಲುವಿದೆಯಾ? ಸೊ ಆ ಬಗ್ಗೆ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆಯಾ? ಇನ್ನೂ ಕೂಡ ಸಿಎಂ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರಾ ಅನ್ನುವಂಥದ್ದು. ಹರೀಶ್. ಖಂಡಿತ ರೆಹಮಾನ್, ಸಿಎಂ ಸಿದ್ದರಾಮಯ್ಯವರು ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ನಾಳೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಅವರು ಸನ್ನೆ ಮೂಲಕ ಕೂಡ ಹೇಳಿದ್ದಾರೆ, ಅಂದರೆ ವಿಧಾನಸೌಧಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ನಾಳೆ ಎಲ್ಲವನ್ನು ಕೂಡ ದೆಹಲಿ ಭೇಟಿಯ ಬಗ್ಗೆ ವಿವರವಾಗಿ ಮಾತಾಡ್ತೀನಿ ಅನ್ನುವಂಥದ್ದು ಹೇಳಿದ್ದಾರೆ. ಜೊತೆಗೆ ಅವರು ಕಾರಿಗೆ ಹತ್ತುವಂಥ ಸಂದರ್ಭದಲ್ಲಿ ಕೈ ಸನ್ನೆ ಮೂಲಕ ಹೇಳಿದ್ದಾರೆ ಇನ್ನೊಂದು ದಿವಸ ಅಂತ, ಅಂದರೆ ನಾಳೆ ರಾಜೀನಾಮೆ ಕೊಡ್ತೇನೆ ಅನ್ನುವಂಥದ್ರ ಬಗ್ಗೆ. ಈಗ ಸಿಎಂ ಕಚೇರಿಯಿಂದ ಈಗಾಗಲೇ ರಾಜ್ಯಪಾಲರಿಗೆ ನಾಳೆ ಭೇಟಿಗೆ ಸಮಯಾವಕಾಶ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಕೂಡ ಹೋಗಿದೆ. ನಾಳೆ ಬೆಳಗ್ಗೆ 10:30ಯಿಂದ 11:30 ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತಹದ್ದು ಬಹುತೇಕ ನಿರ್ಧಾರ ಆಗಿದೆ ಅನ್ನುವಂತಹದ್ದು. ಇದರ ಮಧ್ಯೆ ಅನೇಕ ಶಾಸಕರು, ಸಚಿವರುಗಳು ಸಿಎಂ ಸಿದ್ದರಾಮಯ್ಯರ ನಿವಾಸಕ್ಕೆ ಬರ್ತಿದ್ದಾರೆ, ಭೇಟಿ ಮಾಡ್ತಾ ಇದ್ದಾರೆ, ಅವರದೇ ಆದಂತಹ ಮನವಿಗಳನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಡ್ಕೊಳ್ತಿದ್ದಾರೆ. ಕೆಲವು ಸಚಿವರುಗಳಿಗೆ ಅವರ ಇಲಾಖೆಗಳಲ್ಲಿ ಕೆಲವು ಕೆಲಸಗಳಿನ್ನು ಪೆಂಡಿಂಗ್ ಉಳಿದಿರುವಂಥದ್ದು, ಫೈಲ್ಗಳು ಪೆಂಡಿಂಗ್ ಉಳಿದಿವೆ, ಅವುಗಳನ್ನು ಕ್ಲಿಯರ್ ಮಾಡಬೇಕು ಅಂದರೆ ಒಂದಷ್ಟು ಸಮಯ ಬೇಕಾಗುತ್ತೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರು ಅಂತಂದರೆ ಇಡೀ ಸಚಿವ ಸಂಪುಟವೇ ವಿಸರ್ಜನೆ ಆಗುತ್ತೆ. ಸಚಿವ ಸಂಪುಟ ವಿಸರ್ಜನೆ ಆಯಿತು ಅಂತಂದರೆ ಯಾವುದೇ ಸಚಿವರು ಇಲಾಖೆಗಳಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ನೀವು ಹೇಗಾದರೂ ಮಾಡಿ ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡಿ ಜೂನ್ 18ರವರೆಗೆ, ಅಂದರೆ ರಾಜ್ಯಸಭೆ ಚುನಾವಣೆ ಕಳೆಯುವವರೆಗೂ ಕೂಡ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯಿರಿ, ನಾವು ಅಲ್ಲಿಯವರೆಗೆ ನಾವು ಒಂದಷ್ಟು ಕೆಲಸಗಳನ್ನು ಮಾಡ್ಕೊಳ್ತೇವೆ, ಇಲಾಖೆಗಳಲ್ಲಿ ಪೆಂಡಿಂಗ್ ಉಳಿದಿರತಕ್ಕಂಥ ಕೆಲಸಗಳನ್ನು ನಾವು ಮಾಡ್ಕೊಳ್ತೇವೆ ಅನ್ನುವಂಥ ಮನವಿಯನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಡಿದ್ದಾರೆ ಅನ್ನುವಂತಹದ್ದು. ಬೆಳಗ್ಗೆಯಿಂದ ಯಾವ್ಯಾವೆಲ್ಲ ಸಚಿವರು ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ, ಆ ಬಹುತೇಕ ಸಚಿವರು ಈ ಥರದೊಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅಂತ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯ ಯಾವುದಾದ್ರು ಒಂದು ನಿರ್ಧಾರ ತೆಗೆದುಕೊಂಡಿದೆ ಆದಲ್ಲಿ ಅವರು ಹೆಜ್ಜೆಯನ್ನು ಹಿಂದಿಟ್ಟಿದ್ದೇ ಇಲ್ಲ. ಈಗ ನಿನ್ನೆ ರಾಹುಲ್ ಗಾಂಧಿ ಅವರ ಜೊತೆ ಮೀಟಿಂಗ್ ಆಗುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದಂದ್ರೆ ಜೂನ್ 18ರ ತನಕ ಮುಂದುವರಿರಿ, ನಂತರ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ, ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಅಂತ. ಆದರೆ ಸಿದ್ದರಾಮಯ್ಯ ಅವರು ಜಾರ್ಜ್ ಅವರ ನಿವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಮಾತುಕತೆ ಮಾಡುವಂಥ ಸಂದರ್ಭದಲ್ಲಿ ಆಪ್ತ ಸಚಿವರ ಜೊತೆ ಒಂದು ಮಾತನ್ನು ಹೇಳಿದ್ದಾರೆ, ಈಗ ಜೂನ್ 18ರ ತನಕ ಯಾಕೆ ಕಾಯಬೇಕು, ನಾಳೆನೇ ರಾಜೀನಾಮೆಯನ್ನು ಕೊಟ್ಬಿಡ್ತೀನಿ, ಅಲ್ಲಿ ತನಕ ಮತ್ತೊಂದ್ಸತಿ ಕಾಯೋದಕ್ಕೆ, ಅವತ್ತಿದ್ರೂ ರಾಜೀನಾಮೆಯನ್ನು ಕೊಡಬೇಕು, ನಾಳೆ ಆದರೂ ರಾಜೀನಾಮೆಯನ್ನು ಕೊಡಬೇಕು, ನಾನು ನಾಳೆಯೇ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಹಾಗಾಗಿ ಇವತ್ತು ಒಂದು ದಿವಸ ಬಿಟ್ಟು ನಾಳೆ ಸಿದ್ದರಾಮಯ್ಯ ಅವರು ಬಹುತೇಕ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಹರೀಶ್, ಮಾತಾಡ್ತೀನಿ ಇದೇ ವಿಚಾರವಾಗಿ.